ಸ್ನೇಹಿತರೆ, ನಾವು ಪ್ರತಿದಿನ ಮಾಡುವ ತಪ್ಪುಗಳು ನಿಮಗೆ ಗೊತ್ತಾ? ಮೊದಲನೇದಾಗಿ ಡ್ರಿಂಕಿಂಗ್ ಕೋಲ್ಡ್ ವಾಟರ್, ಅಂದ್ರೆ ತಂಪಾದ ನೀರು ಕುಡಿಯೋದು. ಈಗಿನ ದಿನದಲ್ಲಿ ಎಲ್ಲರೂ ಕೋಲ್ಡ್ ವಾಟರ್ನೇ ಕುಡಿಯುತ್ತಾರೆ. ಇನ್ನು ಸಮ್ಮರ್ ನಲ್ಲಾದರೆ ಐಸ್ ವಾಟರ್ ಕೂಡ ಬಳಸುತ್ತಿದ್ದಾರೆ. ಐಸ್ ವಾಟರ್ ಕುಡಿಯೋದ್ರಿಂದ ನಮ್ಮ ಬಾಡಿ ತಂಪಾಗುತ್ತೆ ಅಂತ ಅನ್ಕೊಂತಾರೆ ತುಂಬಾ ಜನ. ಆದ್ರೆ ಇದು ತಪ್ಪು. ಇದು ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ನೀವು ಕೇಳ್ತೀರಾ. ಹಾಗಾದ್ರೆ ಯಾಕೆ ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಗೊತ್ತಾ? ಯಾಕಂದ್ರೆ ನಮ್ಮ ದೇಹ ಫ್ರಿಜ್ ವಾಟರ್ ಅಂದ್ರೆ ತಂಪಾದ ನೀರನ್ನು ಕುಡಿದ ತಕ್ಷಣ ನಮ್ಮ ದೇಹ ಆಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ನಮ್ಮ ದೇಹ ಆ ನೀರನ್ನು ಮೊದಲಿಗೆ ಬಿಸಿ ಮಾಡುತ್ತೆ. ನಮ್ಮ ದೇಹದ ಟೆಂಪರೇಚರ್ ಎಷ್ಟಿರುತ್ತೋ ಆ ಟೆಂಪರೇಚರ್ಗೆ ತಗೊಂಡು ಬರುತ್ತೆ. ಅದಾದ್ಮೇಲೆ ನಮ್ಮ ದೇಹದಲ್ಲಿರೋ ಬೇರೆ ಬೇರೆ ಅಂಗಾಂಗಗಳಿಗೆ ಕಳಿಸಿ ಕೊಡುತ್ತದೆ. ಅಕಸ್ಮಾತ್ ಏನಾದ್ರೂ ಆ ಕೋಲ್ಡ್ ವಾಟರ್ ಬಿಸಿ ಮಾಡದೆ ಹಾಗೆ ಬೇರೆ ಅಂಗಾಂಗಗಳಿಗೆ ಕಳಿಸಿ ಬಿಡುತ್ತೆ ಅಂದ್ರೆ ಆಗ ನಮ್ಮ ದೇಹದ ಟೆಂಪರೇಚರ್ ಸಡನ್ ಆಗಿ ಕಡಿಮೆ ಆಗುತ್ತದೆ. ಅವಾಗ ನಿಮಗೆ ಸಡನ್ ಆಗಿ ಹುಷಾರು ತಪ್ಪುತ್ತದೆ ಮತ್ತು ನಿಮಗೆ ಯಾವುದಾದ್ರೂ ರೋಗ ಅಥವಾ ಕಾಯಿಲೆ 99% ಬರೋ ಚಾನ್ಸ್ ಇರುತ್ತದೆ. ಸ್ನೇಹಿತರೆ, ನೀವು ಫ್ರೀಜ್ ಕೋಲ್ಡ್ ವಾಟರ್ ಅನ್ನು ಕುಡಿಯಿರಿ, ತೊಂದರೆ ಇಲ್ಲ. ಆದರೆ ತುಂಬಾ ಕೋಲ್ಡ್ ಆಗಿರೋ ನೀರನ್ನು ಕುಡಿಬೇಡಿ. ನಾರ್ಮಲ್ ಕೋಲ್ಡ್ ಇದ್ರೆ ಸಾಕು. ಇದಿಷ್ಟು ಸ್ನೇಹಿತರೆ, ಈ ವಿಡಿಯೋ ಅಷ್ಟು ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.